ಗಾಯ್ಸ್ ನನ್ನ ಹೊಸ ಬ್ಲಾಗಿಗೆ ಸ್ವಾಗತ. ಗಾಯ್ಸ್ ನೋಡ್ರಿ, ಈಗ ಬಾಳ ಅಂದ್ರ ಬಾಳ ವಿಚಾರ ಬಂದೈತ್ರಿ. 2 ದಿನ ಅಂತ ಬ್ರಾಜಿಲ್ ಹೊರಗ್ ಹೋತ್ರಿ ಫಿಫಾ ವರ್ಲ್ಡ್ ಕಪ್ ಇಂದ. ಮತ್ತ ಪೋರ್ಚುಗಲ್ ಹೊರಗ್ ಹೋತ್ರಿ, ಕ್ರಿಸ್ಟಿಯಾನೋ ರೊನಾಲ್ಡೋನು ಹೊರಗ್ ಹೋದ, ನೇಮರ್ ಹೊರಗ್ ಹೋದ. ಬಾಳ ಅಪ್ಸೆಟ್ ಆಗಿದೆ ಗೈಸ್. ಕಮ್ ಬ್ಯಾಕ್ ಮಾಡ್ಬೇಕ್ರಿ, ಡೈಲಿ ಬ್ಲಾಗ್ಸ್ ಬರ್ತಾವ ಇವತ್ತಿಂದ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರ, ನಾವ್ ಫ್ರೆಂಡ್ಸ್ಗಳು ಸೇರಿ ಒಂದ್ ಕಂಪ್ನಿಗೆ ಹೋಗ್ಬೇಕಂತ ಮಾಡೇವ. ಸುಟ್ಟಿ ಒಳಗ ಮನ್ಯಾಗ ಕುಂತ ಏನ್ ಮಾಡೋದು, 3 ತಿಂಗಳ ಹೆಂಗಾದ್ರು ಹೈಯರ್ ಸ್ಟಡೀಸಿಗೆ ಹೋಗಬೇಕ್ರಿ. ಖರೆ ಈಗ ಸದ್ಯಾಗ ಏನ್ ಮಾಡ್ಬೇಕಂತ ಬೆಂಗಳೂರು ಹೋಗ್ಬೇಕಂತ ಮಾಡೇವ. ಅಲ್ಲಿ ತಾಸೀರ್ ಹೋಗ್ಯಾನ, ತಾಸೀರ್ ಮತ್ತ 2 ಮಂದಿ ಹೋಗ್ಯಾರಿ. ಮತ್ತ ಸೊ ನಾವು ಡಿಸೈಡ್ ಮಾಡೇವ. ಖರೆ ಯಾವಾಗ ಹೋಗ್ಬೇಕ ನೋಡ್ಬೇಕ, ಇದು ಏನ್ ಚೆನ್ನಾಗ್ತದ. ಖರೆ ನಮ್ಮ ಅಕ್ಕಾಗೂ ಒಂದ್ಸಲ ಬೆಟ್ಟಾಗಕ್ಕೆ ಹೋಗ್ಬೇಕ್ರಿ, ನೋಡೋಣ ಏನೇನಾಗ್ತದ. ಸೊ ಇವತ್ತು ನೋಡ್ರಿ ಟೈಮ್ ಆಗೈತೆ 12:10 ಆಗೈತೆ ಗೈಸ್. ಮತ್ತು ಏನಪ್ಪಾ ಅಂದ್ರೆ ಇಷ್ಟು ಲೇಟ್ ಅಂದ್ರೆ ಲೇಟ್ ಮಾಡಿದ್ದೆ 9:30 ಹಂಗೆ. ಅದಕ್ಕೆ ಲೇಟ್ ಮಾಡಿ ಸ್ಟಾರ್ಟ್ ಮಾಡೋದೇನ್ರಿ. ನಾಷ್ಟ ಎಲ್ಲ ಆಗೈತೆ ಗೈಸ್. ಈಗ ಕುಂತ ಉರಿ ಪಿಕ್ಚರ್ ಒಂದು ನೋಡಾತಿದ್ದೆ, ಮಸ್ತ್ ಐತಿ, ಫುಲ್ ಇಂಟ್ರೆಸ್ಟಿಂಗ್ ಬರತೈತ್ರಿ. ಸೊ ನೋಡೋಣ ಏನಾಗ್ತದ. ಮತ್ತು ನಮ್ಮ ನಿನ್ನೆ ದೋಸ್ತ ಜೊತೆ ಹೊರಗೆ ಹೋಗಿದ್ದೀರಿ. ಫುಲ್ ಡಿಪ್ರೆಸ್ಡ್ ಆಗಿದ್ರ ದೋಸ್ತುಗಳು. ಏನ್ ಮಾಡೋದು ನೆಕ್ಸ್ಟ್, ಏನ್ ಮಾಡೋದು, ಇವ್ರು ಭಾಳ ಕೇಳತ್ತಾರಂತ. ಒಂದ್ ದೋಸ್ತ ಏನಂದ್ರು ಅಂಗಡಿ ಐತಂತ್ರಿ, ಅಂಗಡಿ ಒಳಗೆ ಕುಂತಾಗ ಇವ್ರೆಲ್ಲ ಕಸ್ಟಮರ್ಗಳು ಭಾಳ ಕೇಳಾದಿದ್ರಂತ. ಏನ್ ಮಾಡ್ತೀಪ ನೆಕ್ಸ್ಟ್, ಅವ್ ಹಂಗಲ್ಲಿದ್ದ. ಅವ್ದು ಕೇಳಿ ನಮಗೆ ಚಾಲು ಆಗೈತೆ, ನಾವ್ ಏನ್ ಮಾಡ್ಬೇಕಪ್ಪ ಅಂತ. ನಾವು ಮನ್ಯಾಗ ಕುಂತ ಆರಾಮಿದ್ದೇರಿ. ಅವ್ಗೆ ಯಾವಾಗ ಬೆಟ್ಟಾಗ ಹೋದಲ್ಲ ಅವಾಗ ನಮಗೂ ಟೆನ್ಷನ್ ಜಾಸ್ತಿ ಆಗ್ಬಿಡ್ತೆ. ನೋಡೋಣ ಏನೇನ್ ಸೀನ್ ಆಗ್ತೈತಿ ಕಾಯ್ಸ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇದೆಲ್ಲ ಟೆನ್ಷನ್ ಸ್ಟ್ರೆಸ್ ಎಲ್ಲ ಮೊದ್ಲ ತಗೊಂಡಿದ್ದೀರಿ, ಅದಕ್ಕೆ ಈಗ ಬ್ಲಾಗಿಂಗ್ ಮಾಡತ್ತೇನೆ. ಇಲ್ಲ ಅಂದ್ರೆ ನಾನು ಅವ್ರ ಜೊತೆನ ಏನಾರ ಮಾಡ್ಬೇಕಾಗ್ತಿತ್ತು. ಖರೀ ನಾ ಮಾಡಬೇಕ್ರಿ ಸೈಡಿಗೆ ಏನಾರ. ಸೊ ನೋಡೋಣ ಏನಾಗ್ತೈತಿ ಗೈಸ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇವತ್ತೇನು ವಿಶೇಷಪ್ಪ ಅಂದ್ರೆ ಉರಿ ಪಿಕ್ಚರ್ ನೋಡಿ ಮುಗಿಸ್ತೇನ್ರಿ. ಉರಿದ ಸರ್ಜಿಕಲ್ ಸ್ಟ್ರೈಕ್ ಬೆಂಕಿ ಐತಿ ನಾವದೈತಿ ಪಿಕ್ಚರ್. ಹಿಂಗೆ ಯೂಟ್ಯೂಬ್ ಒಳಗೆ ಟಿವಿ ಒಳಗೆ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಈ ಫುಲ್ ಕ್ಯೂರಿಯಾಸಿಟಿ ಬಂದ್ಬಿಟ್ಟೈತ್ರಿ ಅದ್ರಾಗ. ನಿನ್ನೆ ಒಂದು ಮ್ಯಾಚ್ ನೋಡಿದ್ರ, ಅರ್ಜೆಂಟೀನಾ ವರ್ಸಸ್ ಈಜಿಪ್ಟ್ ಐತ್ರಿ. ಬೆಂಕಿ ಮ್ಯಾಚ್ ಆದ. ಫಸ್ಟ್ ಹಾಫ್ ಒಳಗಂದ್ರು ಈಜಿಪ್ಟ್ ಅವ್ರು 1 ಗೋಲ್ ಹೊಡಿದ್ರ. ಸೆಕೆಂಡ್ ಹಾಫ್ ಒಳಗಂದ್ರು ಇಷ್ಟ ಡ್ರಾಮಾ ಆತ್ರಿ. ಪಾಶ ನೋಡ್ ಬ್ಯಾಸರ್ ಅಂತೂ ಬರೋಂಗಿಲ್ಲ. ಬಾಳ್ಕೇಟ್ ಇಂಟ್ರೆಸ್ಟಿಂಗ್ ಆದ. ಖರೆ ಈಜಿಪ್ಟ್ ಅವ್ರು ಕ್ಲೇಮ್ ಮಾಡತ್ತಾರ ಏನಂದ್ರ ಫಿಫಾ ಅವ್ರ ಜೊತೆ ಸ್ಕ್ಯಾಮ್ ಮಾಡ್ಯಾರಂತ. ಅಂದ್ರ ಅವ್ರು ಬೇಕಂತ ಅರ್ಜೆಂಟೀನಾ ಗೆಲ್ಸಾಕ್ ನಿಂತಿದ್ರಂತ. ನೋಡೋಣ್ರಿ ಏನಾಗ್ತೈತ. ಖರೆ ಅದ್ರೊಳಗೆ ಇಂಟ್ರೆಸ್ಟಿಂಗ್ ಅನಿಸ್ತ. ಅವ್ರದ್ದು ನೋಡಿದ್ರ ಫೌಲ್ ಕೊಟ್ರ, ಇವ್ರದ್ದು ಫೌಲ್ ಕೊಟ್ಟಿಲ್ಲ. ಡ್ರಾಮಾ ಅಂದ್ರು ಬಾಳ ಮಜಾ ಬಂತ್ರಿ ನಿನ್ನೆ ಫಿಫಾ ನೋಡಕ. ಓ ಬಾಯ್, ನಾಷ್ಟ ಮಾಡಿದಿ? ನಾಷ್ಟ ಏನೇನ್ ಮಾಡಿದಿ? ಮಮ್ಮಮ್ಮ. ಆಮೇಲೆ ಮತ್ತೇನ್ ಮಾಡಿದಿ? ಬುಕ್. ಮತ್ತೇನ್ ಮಾಡಿದೀನಿ? ಬಾಪಾ ಅಂದ್ರ ಮತ್ತೇನ್ ಮಾಡಿದಿ ಹೇಳ? ಜೋರ್ ಹೇಳಕ್ಕೆ ಕೇಳ್ಸಾದಿಲ್ಲ. ಮಮ್ ರೂಮ್. ವಾ ಈ ಮಾಡ ಈ ಮಾಡ ವಾ ಈ ಮಾಡ. ಹೇ ಗಾಯ್ಸ್, ಈಗ ಐತ್ ನೋಡ್ರಿ ಸಂಜಿಕ ಮತ್ತ ಟಿ ಶರ್ಟ್ ಚೇಂಜ್ ಮಾಡ್ಯಾನ್ರಿ. ಯಾಕಂದ್ರ ವಾಲಿಬಾಲ್ ಆಟ ಆಡಕ್ ಹೋಗಿದ್ದೆ, ಬಾಳ ದಿನ ಆತಿ ಇವತ್ತು ಹೋಗಿಲ್ಲ. ಮತ್ತ ಅಕ್ಕ ಇದೆ ಟಿ ಶರ್ಟ್ ಚೇಂಜ್ ಮಾಡಿ ಇಲ್ಲಿ ಇಟ್ಟೇನ್ ನೋಡ್ರಿ. ಫ್ಯಾನಿಗೆ ಒಣಗ್ತೈತ್ರಿ ಅದ. ನಮ್ಮ ಅಜ್ಜಿ ನೋಡ್ರಿ ಇಲ್ಲೇ ಏನೋ ಸ್ವಚ್ಛ ಮಾಡದಾರ ಪಲ್ಯಗ್ ನಾಳೆ ಬೆಳಿಗ್ಗೆ. ಮತ್ತ ತಮ್ಮ ತಂಗಿ ಅಭ್ಯಾಸ ಮಾಡದಾಳ. ಸೊ ನೋಡ್ಬೇಕು ಗೈಸ್ ಈಗ ಏನ್ ಮಾಡ್ಬೇಕಂತ. ಇವತ್ ನೋಡಿದ್ರ ಫಿಫಾ ಮ್ಯಾಚ್ ಐತ್ರಿ. ಖರೆ ಅಷ್ಟ್ ಇಂಟ್ರೆಸ್ಟಿಂಗ್ ಇಲ್ಲ. ಕೊಲಂಬಿಯಾ ಮತ್ ಯಾವ್ದು ಐತಿ, ಅರ್ಜೆಂಟೀನಾದು ಇದ್ರ ಬಾಳ ಮಜಾ ಆಗ್ತಿತ್ತ. ನಿನ್ನೆ ಇಂಡಿಯಾ ಮತ್ ಇಂಗ್ಲೆಂಡ್ ಇತ್ರಿ, ಅದ್ರೊಳಗೆ ಇಂಡಿಯಾ ಬಾಳ್ಕೆ ಸೋಲ್ತ. ಅಷ್ಟ್ ಮಜಾ ಆಗಿಲ್ರಿ ನಮಗ. ನೋಡೋಂಗ ಏನ್ ಸೀನ್ ಆಗ್ತೈತ. ಪ್ರಜ್ವಲ್ ಋಷಿಕೇಶ್ ಕಾಲ್ ಮಾಡಿದ್ದೆ, ಪ್ರಜ್ವಲ್ ಎಪ್ಸಿದ, ಋಷಿಕೇಶ್ ಎಪ್ಸಿಲ್ಲ. ಯಾಕಂತ ಕೇಳ್ಬೇಕಂದ್ರ ನೋಡೋಣ್ರಿ ಈಗ. ಗೈಸ್ ನೋಡ್ರಿ, ನಾನು
ಏನಪ್ಪಾ ಅಂದ್ರ ಗೋಪುರ ಆರ್ಡರ್ ಮಾಡತ್ತೇನ ಅದ್ರ ಸಂಬಂಧ ಸ್ವಲ್ಪ ಡಿಲೇ ನಡೆಯತೈತ್ರಿ. ಯಾಕಂದ್ರ ನಿನ್ನಿಂದ್ರ ಫ್ಲಿಪ್ಕಾರ್ಟ್ ಒಳಗ ನಾಟ್ ಡಿಲಿವೇಬಲ್ ಟು ಯೋರ್ ಅಡ್ರೆಸ್ ಅಂತ ತೋರ್ಸಾದಿತ್ತ. ಅಂದ್ರ ನಿಮ್ದು ಅಡ್ರೆಸ್ಗೆ ನಾವು ಡೆಲಿವರಿ ಮಾಡೋಂಗಿಲ್ಲ ಅಂತ. ಖರೆ ಈಗ ಡೆಲಿವರಿ ಮಾಡ್ತೇವೆ ಅಂತ ತೋರ್ಸಾದೈತ್ರಿ. ಖರೆ ಅದ್ರ ಪ್ರೈಸ್ 25,990 ರೂಪೀಸ್ ಐತಿ. ಖರೆ ಆಕ್ಸಿಸ್ ಬ್ಯಾಂಕ್ ಅದ ಕ್ರೆಡಿಟ್ ಕಾರ್ಡ್ ಎಲ್ಲ ಹಚ್ಚಿದ್ರ 23,190 ರೂಪೀಸ್ ಆಗ್ತದೆ ಗೈಸ್. ಸೊ ಅದ್ ಪ್ಲಾನ್ ಐತಿ. ನಮ್ಮ ಅಕ್ಕ ಹೆಲ್ಪ್ ಮಾಡ್ತೇನೆ ಅಂತ ನೋಡ್ಬೇಕು ಏನೇನು ಸೀನ್ ಆಗ್ತೈತ. ಖರೆ ಇದು ಈಗ ಆರ್ಡರ್ ಮಾಡಿದ್ರು ನೋಡ್ರಿ, ಇಲ್ಲಿ ವೆನ್ಸ್ಡೇ ಅಂತ ತೋರ್ಸಾತೈತ. ವೆನ್ಸ್ಡೇ ಮಟ್ಟ ವೇಟ್ ಮಾಡ್ಬೇಕ. ಸೊ ನೋಡ್ಬೇಕು ಏನೇನು ಸೀನ್ ಆಗ್ತೈತ. ಮತ್ತ ಇಷ್ಟು ಸೀನ್ ಐತ್ರಿ. ಇವತ್ತಿನ ಬ್ಲಾಗ್ ಎಲ್ಲ ಇದಾಗತೈತಿ ಗೈಸ್. ನನ್ನ ಬಗ್ಗೆ ಹೇಳೋದು ನಾವೇ ಮಾತಾಡೋದು ಬರೀ. ಯಾಕಂದ್ರ ನೀನ್ ಕಂಟಿನ್ಯೂ 2 ದಿನ ಬ್ಲಾಗ್ ಮಾಡಿಲ್ಲಲ್ರಿ, ಅದಕ್ಕೆ ಹಿಂಗ ಆಗ್ತೈತ. ಸೊ ನಾಳಿಂದ ಡೈಲಿ ಮಾಡ್ತೇನ, ಎಲ್ಲಾ ಸೀನ್ಸ್ ಎಲ್ಲಾ ತಗೋತೇನ. ಸೊ ನೋಡೋರ್ಗೆ ಏನು ಬೇಜಾರಾಗ್ಬಾರ್ದು. ಮತ್ತ ಅವ್ರು ಯಾರು ನೋಡ್ತಾರ ನನ್ನ ವಿಡಿಯೋಸ್ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಾಕು ಹಿಚ್ಕಿಚ್ಚರ್ ಆಗ್ಬಾರ್ದು. ಅವ್ರಿಗೆ ಡೈರೆಕ್ಟ್ ಸಬ್ಸ್ಕ್ರೈಬ್ ಆಗ್ಬಿಡ್ಬೇಕಾ, ಇವ್ನ ಕಾಂಟೆಂಟ್ ಮಸ್ತ್ ಐತಪ್ಪ ಅನ್ನೋದು ಅಷ್ಟರಿ ನನ್ನ ಕೆಲಸ ಈಗ. ಸೊ ಇವತ್ತಿನ ಬ್ಲಾಗಿಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡ್ರಿ. ಬಾಯ್.